ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪರಮನೈ ಮೊಗ ಉಳಿದು ನೆರವೀಯಲೊಲ್ಲದೆ ಗುರುವಾಗಿ ಬಂದು ವರವೀವ ನರನಾಗಿ ಬಂದು ವರವೀವ ಗುರುವಿಂಗೆ ಸರಿಯಾರ ಕಾಣೆ ಸರ್ವಜ್ಞ. ಸುರತರೂ ಮರನಲ್ಲ ಸುರಭಿಯೊಂದಾವಲ್ಲ ಪರುಷ ಪಾಷಾಣದೊಳಗಲ್ಲ ಗುರುತ ನರನಲ್ಲವೆಂದ ಸರ್ವಜ್ಞ. ಪುರುಷರು ಮೂರರಿಂ ದರುಶನ ಆರರಿಂ ಪರತತ್ವದಿರವು ಬೇರೆಂದ ಗುರುವಿಂಗೆ ಸರಿಯಾರ ಕಾಣೆ ಸರ್ವಜ್ಞ. ಈ ಮೂರು ಸರ್ವಜ್ಞನ ಅಪರಿಚಿತ ವಚನಗಳು ಅಂತಲೇ ಹೇಳ್ಬೋದು. ಇದು ಕೂಡ ಸರ್ವಜ್ಞ ಸಂದೇಶದಲ್ಲಿ ಹಾಡಿ ಧ್ವನಿಮುದ್ರಿತ ಆಗಿದೆ. ಪರಮನೈ ಮೊಗ ಉಳಿದು ನೆರವೀಯಲೊಲ್ಲದೆ, ಪರಮ ಅಂದರೆ ಪರಮಾತ್ಮ ದೇವರು. ಐ ಮೊಗ ಉಳಿದು ಅಂದರೆ 5 ಮುಖಗಳು. 5 ಮುಖಗಳು ಅಂದರೆ ಯಾವ್ಯಾವುದು? ಪಂಚಭೂತಗಳು. ಪಂಚಭೂತಗಳೇ ಪರಮಾತ್ಮನ ಸ್ಥೂಲ 5 ಮುಖಗಳು. ಅಲ್ಲಿ ಮುಂದೆ ಸದ್ಯೋಜಾತ ವಾಮದೇವ ತತ್ಪುರುಷ ಅವೆಲ್ಲ ಹೇಳ್ತಾರೆ. ಅಂದ್ರೆ ಇವು ಒಂದೊಂದು ಮುಖದಿಂದ ಒಂದೊಂದು ಹುಟ್ಟಿರು ಅಂತ ಹೇಳಕ್ಕೆ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೇ ತಿಳ್ಕೊಳ್ಳಿ. ಈ ಪಂಚಭೂತಗಳು ಪರಮಾತ್ಮನ 5 ಮುಖಗಳು. ಜೊತೆಗೆ ಆತ್ಮದಲ್ಲಿಯೂ ಕೂಡ ಪರಮಾತ್ಮನ ಅಂಶ ಇದೆ. ಅದಕ್ಕೆ ಬಸವಣ್ಣವ್ರು ಹೇಳೋದು ಪ್ರಣವ ಷಡಂಗ ಸಮರಸ, ಪ್ರಣವ ಪ್ರಕೃತಿ ಸೌಜ್ಞನು ಅನ್ನುವಾಗ ಈ ಪ್ರಕೃತಿಯಲ್ಲಿ ಎಲ್ಲ ಕಡೆಯಲ್ಲಿಯೂ ಪರಮಾತ್ಮನ ಅಸ್ತಿತ್ವ ಇದೆ. ಪರಮಾತ್ಮನ ಅಸ್ತಿತ್ವ ಇಲ್ಲದ ಜಾಗವೇ ಇಲ್ಲ ಅಣುವಿನಲ್ಲಿ. ಆದ್ದರಿಂದ ಆ ರೂಪದಲ್ಲಿ 5 ಮುಖದಲ್ಲಿದ್ದು ಪರಮನೈ ಮೊಗ ಉಳಿದು ನೆರವೀಯಲೊಲ್ಲದೆ, 5 ಮುಖದಿಂದ ಇದ್ದವನು ಅವನು ಪರಮ ಭಕ್ತನಿಗೆ ನೆರವು ನೀಡೋಕ್ಕಾಗಲ್ಲ. ನೇರವಾಗಿ ಬಂದು ಪರಮಾತ್ಮ ಯಾರ ಜೊತೆಗೂ ಮಾತಾಡಲ್ಲ. ಪರಮನೈ ಮೊಗ ಉಳಿದು ನೆರವೀಯಲೊಲ್ಲದೆ ನರನಾಗಿ ಬಂದು ಗುರುವಾಗಿ ಬೋಧಿಪ, ನರವನಾಗಿ ಬಂದು ಬೋಧಿಪಗೆ ಸರಿಯಾರ ಕಾಣಿ ಸರ್ವಜ್ಞ. ಅಂದರೆ ಪರಮಾತ್ಮನೇ ಗುರುವಾಗಿ ನರರೂಪ ಧರಿಸಿ ಗುರುವಾಗಿ ಬೋಧಿಪಗೆ ಸರಿಯಾರ ಕಾಣಿ ಸರ್ವಜ್ಞ. ಅಂದರೆ ನರನಾಗಿ ಬಂದು ಉಪದೇಶ ಮಾಡ್ತಾನೆ. ಅಂಥವನಿಗೆ ನಾನು ಸರಿಸಮಾನನಾದವನು ಯಾರನ್ನು ಕಾಣಲಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ಸುರತರೂ ಮರನಲ್ಲ ಸುರಭಿ ಒಂದಾವಲ್ಲ ಪರುಷ ಪಾಷಾಣದೊಳಗಲ್ಲ ಗುರುತ ನರನೊಳಗೆ ಅಲ್ಲ ಸರ್ವಜ್ಞ. ಬಹಳ ಅದ್ಭುತವಾದ ಮಾತಿದು. ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಏನಂದರೆ ಸುರತರು ಅನ್ನುವಂಥ ಕಲ್ಪನೆ ಇತ್ತು. ಕಲ್ಪವೃಕ್ಷ ಸುರತರು ಅಂದರೆ ಅದು ಕಲ್ಪಿಸಿದ್ದನ್ನೆಲ್ಲ ಕೊಡುವಂತಹ ವೃಕ್ಷ. ಈ ತೆಂಗಿನ ಮರಕ್ಕೆ ಹಾಗಂತ ಹೇಳ್ತಾನೆ. ತೆಂಗಿನ ಮರದಲ್ಲಿ ಯಾವುದೂ ಕೂಡ ವ್ಯರ್ಥವಾಗೋದಿಲ್ಲ, ಎಲ್ಲದೂ ಉಪಯೋಗ ಬರುತ್ತೆ. ಆದ್ದರಿಂದ ಅದನ್ನು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಅದಕ್ಕಿಂತ ದೇವಲೋಕದ ಕಲ್ಪನೆ ಮಾಡ್ಕೊಂಡ ಮನುಷ್ಯ. ದೇವಲೋಕದಲ್ಲಿ ಒಂದು ಸುರತರು ಅಂತ ಇರುತ್ತೆ, ಅದು ಬೇಡಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದು ಅನ್ನುವ ಕಲ್ಪನೆ. ಅದು ಯಾವಾಗಲಾದ್ರೂ ಇತ್ತೋ ಅಥವಾ ಅದೊಂದು ಸಿದ್ಧಿ ಇರಬೇಕು ಮೋಸ್ಟ್ಲಿ. ಯಾಕಂದರೆ ಆ ಥರದ್ದೊಂದು ಮರ ಅಂತೂ ಇರಲಿಕ್ಕೆ ಸಾಧ್ಯವಿಲ್ಲ. ಚಿಂತಾಮಣಿ, ಪರುಷದ ಖಣಿ ಮತ್ತು ಏನು ಸಂಜೀವನ ಮೂಲಿಕೆ ಇವೆಲ್ಲವೂ ಕೂಡ ಅದು ಕೇವಲ ಕಲ್ಪನೆ ಅಲ್ಲ, ಸಿದ್ಧಿಗಳ ಉಂಟು. ಯೋಗ ಸಾಧನೆಯಲ್ಲಿ ಇವು ಯೋಗ ಸಾಧಕನಿಗೆ ಸಿದ್ಧಿಗಳಾಗಿ ಬರ್ತವೆ ಇವು. ಅದು ಯಾವುದಕ್ಕೂ ಅಂಟ್ಕೋಬಾರ್ದು. ಗುರುವಾದಂಥವನ್ನ ನಾವೆಷ್ಟು ಗೌರವದಿಂದ ಕಾಣಬೇಕು ಅನ್ನೋದಕ್ಕೆ ಹೇಳ್ತಾರೆ. ಸುರತರು ಮರನಲ್ಲ ಸುರಭಿಯೊಂದು ಆವಲ್ಲ. ಆವು ಅಂದ್ರೆ ಹಸು, ಕಾಮಧೇನು. ಕರಾವು ಅಂತಾರಲ್ಲ, ಕರು ಮತ್ತು ಆವು ಎರಡು ಸೇರಿದ್ರೆ ಕರಾವು, ಹೈನು. ಗೊತ್ತಾಯ್ತಲ್ಲ. ಏನು ಸುರತರು ಎಲ್ಲ ಮರದ ರೀತಿಯ ಅಲ್ಲ. ಹಾಗೆ ಕಾಮಧೇನು ಅಂದರೆ
ಅದು ದೇವಲೋಕದ ಆಕಳು ಅಂತ ಕಲ್ಪನೆ ಇದೆ. ಆ ಕಾಮಧೇನು ಸಾಮಾನ್ಯ ಹಸು ಅಲ್ಲ, ಸುರಭಿಯೊಂದಾವಲ್ಲ, ಪರುಷ ಪಾಷಾಣದೊಳಗಲ್ಲ, ಪರುಷ ಪಾಷಾಣದೊಳಗೆ ಅಲ್ಲ. ಪರುಷಮಣಿ ಅದೊಂದು ಕಲ್ಲಲ್ಲ, ಅದು ಮುಟ್ಟಿದರೆ ಲೋಹ ಬಂಗಾರ ಆಗ್ತಿತ್ತು ಅಂತ ಹೇಳ್ತಾರೆ. ನಿಜ, ಭಾರತ ದೇಶದ ಬಂಗಾರವನ್ನು ನೋಡಿದ್ರೆ ಬ್ರಿಟಿಷರು ಮುಸಲ್ಮಾನರು ಬರೋಕ್ಕೆ ಮುಂಚೆ ಭಾರತದಲ್ಲಿದ್ದ ಬಂಗಾರ ನೋಡಿದ್ರೆ ಅದೊಂದು ಕಲ್ಪನೆ ಅಲ್ಲ, ಅದು ಆ ಸಿದ್ಧಿನೂ ಕೂಡ ಇತ್ತು. ಒಂದು ಲೋಹವನ್ನು ಕಬ್ಬಿಣಕ್ಕೆ ಮುಟ್ಟಿಸಿ ಆ ಬಂಗಾರ ಮಾಡುವಂಥ ಪರಿಕಲ್ಪನೆ ಸುಳ್ಳೇನಲ್ಲ. ಯಾಕಂದರೆ ಎಷ್ಟೋ ಜನ ರಾಜರುಗಳು, ಸಾಮಂತ ರಾಜರುಗಳು ಕೂಡ ಬಂಗಾರದ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ರು. ಗೊತ್ತಾಯ್ತಲ್ಲ, ಬಂಗಾರದ ಪಾತ್ರೆಯಲ್ಲಿ ಅಡುಗೆ ಮಾಡಿಸ್ತಿದ್ರು ರಾಜರುಗಳಿಗೆ. ಅಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅರಮನೆಗಳಲ್ಲಿ ಬಂಗಾರದ ಪಾತ್ರೆಯಲ್ಲಿ ಅಡುಗೆ ಮಾಡೋ ಪದ್ಧತಿ ಇತ್ತು ಅಂತ ನಾವು ಓದ್ತೀವಿ. ಬೇಡ, ಒಂದೇ ಸಾಕ್ಷಿ ಇಟ್ಕೊಳ್ಳೋಣ. 43 ಟ್ರಿಲಿಯನ್ ಸಂಪತ್ತು ಬ್ರಿಟಿಷರು ಒಯ್ದಿದ್ದಾರೆ ಅಂತ ಹೇಳ್ತಾರೆ. ಟ್ರಿಲಿಯನ್ ಅಂದರೆ ಬಿಲಿಯನ್ನ 10 ಪಟ್ಟು ಇರ್ಬೋದು ಅಥವಾ 100 ಪಟ್ಟು, ನನಗೆ ಗೊತ್ತಿಲ್ಲ. ಅಂದರೆ ಶತಕೋಟಿ, 100 ಶತಕೋಟಿಯೋ 10 ಶತಕೋಟಿಯೋ, ಟ್ರಿಲಿಯನ್ ಅಂದರೆ 100 ಶತಕೋಟಿ ಇರ್ಬೋದು. ಅಷ್ಟು ಒಯ್ದಿದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಅಂಬಾರಿ ಇದೆ ಅಂತ. ದೂರದೆಲ್ಲ ಬಿಟ್ಬಿಡೋಣ, ಅವರವರ ಇನ್ನು ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ಎಷ್ಟಿದೆಯೋ ಅದಿನ್ನೂ ಪೂರ ಲೆಕ್ಕ ಹಾಕಿಲ್ಲ. ಕೆಲವು ಕೊಠಡಿಗಳನ್ನು ಓಪನ್ನೇ ಮಾಡಿಲ್ಲ ಕೇರಳದಲ್ಲಿ. ಅದನ್ನು ಮೂಢನಂಬಿಕೆಯಿಂದನೋ ಅಥವಾ ಅದರಲ್ಲಿ ಏನು ಅರ್ಥ ಇದೆಯೋ ಗೊತ್ತಿಲ್ಲ. ಅಲ್ಲಿ ಬಂಗಾರ ಸಿಕ್ಕಾಪಟ್ಟಿದೆ. ಒಂದು ಸಾರಿ ಸುಪ್ರೀಂ ಕೋರ್ಟ್ ಎಣಿಸಿದಾಗಲೇ 1.5 ಲಕ್ಷ ಕೋಟಿ ಇಂಥ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಬಂಗಾರ ಒಂದು ರೂಮ್ದು 2 ರೂಮ್ದು ಕೋಲಿದೆ ಎಣಿಸಿದ್ರು ಆವಾಗ ಮನಮೋಹನ್ ಸಿಂಗ್ ಇದ್ದಾಗ. ಆದರೆ ನಮ್ಮ ಮೈಸೂರಿನ ಅಂಬಾರಿ ತೂಕ ಗೊತ್ತಿದೆ ನಿಮಗೆಲ್ಲ. ಮೈಸೂರಿನ ಅಂಬಾರಿ ಇದೆಯಲ್ಲ, ಚಿನ್ನದ ಅಂಬಾರಿ, ಅದು ಎಷ್ಟಿದೆ ಗೊತ್ತಾ? 750 kg, 7.5 ಕ್ವಿಂಟಾಲ್. 7.5 ಕ್ವಿಂಟಾಲ್ ಬಂಗಾರ ಇದೆ ಅಂತಂದರೆ ಒಂದು ಮೈಸೂರು ಸಂಸ್ಥಾನ ವಿಜಯನಗರಕ್ಕಿಂತ ಭಾಳ ಸಣ್ಣದು. ಭಾಳ ಸಣ್ಣದಂದ್ರೆ ಭಾಳ ಸಣ್ಣದು. ಅವಾಗ ಅದ್ರ ಹತ್ರನೇ ಅದು ಪ್ರಾಯಶಃ ವಿಜಯನಗರದಿಂದ ಬಂದಿರ್ಬೋದು ಅಂತ ಅನಿಸುತ್ತೆ. ಅದೇನಾಗಿದೆಯೋ ಇತಿಹಾಸಕಾರರಿಗೆ ಗೊತ್ತು. ಇನ್ನು ಚನ್ನಬಸವಣ್ಣವರು ಕಲ್ಯಾಣದಲ್ಲಿ, ಅಂದರೆ ಅವಾಗಿನ್ನೂ ಮುಸಲ್ಮಾನರು ಬಂದಿರಲಿಲ್ಲ, ಈ ಪ್ರಮಾಣದಲ್ಲಿ ಬಂದಿರಲಿಲ್ಲ. ಉತ್ತರ ಭಾರತದಲ್ಲಿ ಕೆಲವು ಕಡೆ ಬಂದಿದ್ರೇನೋ, ಆದರೆ ಕಲ್ಯಾಣದ ವರ್ಣನೆ ಮಾಡುವಾಗ ಈ ಬಾಗಿಲುಗಳಿಗೆ, ಕೋಟೆ ಬಾಗಿಲುಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳ ಮನೆ ಬಾಗಿಲುಗಳು ಈ ಅಗಳಿ ಅಂತ ಹಾಕ್ತಾರೆ, ಈ ಬೋಲ್ಟ್ ಹಾಕ್ತಿರಲ್ಲ ನೀವು, ಹಾಗೆ ಬಹಳ ದೊಡ್ಡ ದೊಡ್ಡ ಬಾಗಿಲುಗಳು ಇರ್ತಿದ್ವು. ಅದಕ್ಕೆ ವಜ್ರದ ಹಾರೆಗಳನ್ನು ಹಾಕ್ತಿದ್ರು ಅಂತ ಹೇಳ್ತಾರೆ. ಅಂದರೆ ಎಂತಹ ಸಮೃದ್ಧತೆ ಇರಬೇಕು ಭಾರತ ದೇಶದಲ್ಲಿ. ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈ ನಮ್ಮ ಬ್ರಿಟಿಷರು ಶಿಕ್ಷಣದಿಂದ ಈ ಆಧುನಿಕ ಶಿಕ್ಷಣ ಮತ್ತು ವಿಜ್ಞಾನ ಇವನ್ನು ಬಂದ್ಬಿಡುತ್ತೆ ಅಷ್ಟೊತ್ತಿಗೆ. ಆಮೇಲೆ ಮನುಷ್ಯನ ಶಕ್ತಿ ಕಡಿಮೆ, ಮನುಷ್ಯ ಸಾಧನೆ ಮಾಡ್ತಾ ಇಲ್ಲ. ಗುರುಗಳಾದಂಥವರು ಕೂಡ, ಯೋಗಿಗಳಾದಂಥವರು ಕೂಡ ಸಾಧನೆ ಮಾಡ್ತಾ ಇಲ್ಲ. ಸಾಧನೆ ಮಾಡಿದಂಥವ್ರಿಗೆ ಇದು ಅಸಾಧ್ಯವಾದದ್ದಲ್ಲ. 19ನೇ ಶತಮಾನದಲ್ಲೇ ಲಹರಿ ಮಹಾಶಯನ ಗುರುಗಳು, ಲಹರಿ ಮಹಾಶಯ ಅಂತಂದರೆ ಪರಮಹಂಸ ಯೋಗಾನಂದರ ಗುರುಗಳು, ಪರಮಹಂಸ ಯೋಗಾನಂದರ ಗುರುಗಳು ಯುಕ್ತೇಶ್ವರರ ಗುರುಗಳು ಲಹರಿ ಮಹಾಶಯನು, ಶ್ಯಾಮಚರಣ್ ಲಹರಿ ಅಂತ ಹೇಳಿ. ಅವರು ಗೃಹಸ್ಥರೇ. ಅವರ ದೀಕ್ಷಾ ಕಾರ್ಯಕ್ರಮಕ್ಕೆ ಅವ್ರು ಯಾವಾಗಲೂ ಒಂದು ಬಯಸಿದ್ರು ಅಂತ ಹೇಳ್ಬಿಟ್ಟು ಚಿನ್ನದ ಅರಮನೆ ಸೃಷ್ಟಿ ಮಾಡಿ, ಬಾಬಾಜಿ ಅವತಾರ್ ಬಾಬಾ ಅಂತ ಹೇಳಿ, ತ್ರಯಂಬಕ ಬಾಬಾ ಅಂತ ಹೇಳಿ, ಅವ್ರ ಗುರುಗಳು, ಲಹರಿ ಮಹಾಶಯರ ಗುರುಗಳು ಚಿನ್ನದ ಮನೆಯನ್ನು ಸೃಷ್ಟಿ ಮಾಡಿ ಅವರಿಗೆ ದೀಕ್ಷೆ ಕೊಡ್ತಾರೆ. ಆದರೆ ದೀಕ್ಷಾ ಸಮಾರಂಭ ಎಲ್ಲ ಆದಮೇಲೆ, ಅವ್ರ ಅಪೇಕ್ಷೆ ಎಲ್ಲ ಈಡೇರಿದ ಮೇಲೆ, ಇದು ಕೂಡ ಒಂದು ಕನಸು, ಮರ್ತು ಬಿಡು, ಯಾವುದೋ ಜನ್ಮದಲ್ಲಿ ನೀನು ಬಯಸಿದ್ದೆ ಚಿನ್ನದ ಅರಮನೆಯಲ್ಲಿ ದೀಕ್ಷೆ ಆಗಬೇಕು ಅಂತ ಹೇಳಿ. ಅದರಲ್ಲಿ ವಜ್ರದ ಹರಳುಗಳು, ವಜ್ರದ ಕಂಬಗಳು, ಮಹಾದೇವಕ್ಕೆ ಕೂಡ ವರ್ಣನೆ ಮಾಡುವಾಗ, ಕೈಲಾಸದ ವರ್ಣನೆ ಮಾಡುವಾಗ ವಜ್ರದ ಕಂಬಗಳನ್ನು ವರ್ಣನೆ ಮಾಡ್ತಾರೆ. ಹೀಗೆ ಇದು ಉತ್ಪ್ರೇಕ್ಷೆ ಅಲ್ಲ, ಅದನ್ನೇ ಹೇಳಬೇಕಾಗಿದೆ ನಿಮಗೆ. ಇದೆಲ್ಲ ಉತ್ಪ್ರೇಕ್ಷೆ ಅಲ್ಲ, ಇದು ಭಾರತ ದೇಶದಲ್ಲಿ ಒಂದು ಕಾಲದಲ್ಲಿ ಸತ್ಯವಾಗಿ ನಡೆದ ಘಟನೆ.
ಪರುಷ, ಆಮೇಲೆ ಕಾಮಧೇನು, ಕಲ್ಪವೃಕ್ಷ. ಗುರು ಕೂಡ ಹಾಗೆ ಪರುಷ ಪಾಷಾಣದೊಳಗಲ್ಲ, ಗುರು ನರರೊಳಗೆ ಅಲ್ಲ ಸರ್ವಜ್ಞ. ಆದರೆ ಇವತ್ತು ಬಹಳ ಜನ ಗುರುಗಳು ಸಾಧನಾ ಪಥದಿಂದ ವಿಮುಖರಾಗಿದ್ದರಿಂದ ನರರಿಗಿಂತ ಹೆಚ್ಚು ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆಯಲಾರದೆ ಅವರು ಒಂದು ರೀತಿ ಅನಿಶ್ಚಿತತೆಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ರೋಗದಿಂದ ಒದ್ದಾಡ್ತಾ ಇದ್ದಾರೆ ನೂರಾರು ಜನ ಗುರುಗಳು. ಇದು ಸರ್ವಜ್ಞ ಹೇಳಿದಕ್ಕೆ ಅನ್ವಯ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಗೊತ್ತಾಯ್ತಲ್ವ? ಮುಂದೆ ಹೇಳ್ತಾರೆ, ಪುರುಷರು ಮೂವರಿಂ ದರುಶನ ಆರರಿಂ, ಪುರುಷರು ಮೂರರಿಂ ಪರತತ್ವದಿರವು ಬೇರೆಂದು ತೋರಿದ ಗುರುವಿಗೆ ಸರಿಯಾರ ಕಾಣಿಸ. ಪುರುಷರು 3 ಜನ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವನು ಪುರುಷರು ಅಂತ ಕರೀತಾನೆ, ದೇವತೆಗಳು. ಪುರುಷರು 3 ಆಮೇಲೆ ದರ್ಶನ 6 ಷಡ್ದರ್ಶನಗಳಿಗೂ ಪರಮಾತ್ಮ ನಿಲ್ಕೋದಿಲ್ಲ. ಕಂಠಪಾಠ ಮಾಡೋದ್ರಿಂದ ನಿಲ್ಕೋದಿಲ್ಲ. ಪರತತ್ವದಿರವು ಬೇರೆಂದು ಬೋಧಿಪ ನರನೇ ಗುರುವಿಗೆ ಸರಿಯಾರ ಕಾಣಿ ಸರ್ವಜ್ಞ. ಈ ಪರತತ್ವದ ಇರವು ಆಧ್ಯಾತ್ಮಿಕ ಸಾಧನೆಯ ರೀತಿ ಇದೆಯಲ್ಲ, ಅದು ಎಲ್ಲವನ್ನೂ ಮೀರಿಸಿದ್ದು. ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆನೇ ಆಗಿರ್ತದೆ. ಪ್ರತಿಯೊಬ್ಬ ಗುರು ಬೋಧನೆ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬ ಶಿಷ್ಯರಿಗೂ ಬೋಧನೆ ಮಾಡ್ತಕ್ಕಂಥದ್ದು ಬೇರೆ ಬೇರೆನೇ ಆಗಿರುತ್ತೆ ಅನ್ನುವುದನ್ನು ತೋರಿಸಿಕೊಟ್ಟಂತಹ ಗುರುವಿಗೆ ಸರಿಯಾರ ಕಾಣಿ ಸರ್ವಜ್ಞ ಹೇಳ್ತಾನೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.